ಇದು ಒಂದು ಬಹಳ ದುಃಖದ ವಿಚಾರ. ಏನಪ್ಪಾ ಅಂದ್ರೆ ಕೇಳಲೇಬೇಕು, ನೀವು ಪೂರ್ತಿ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಆ ವ್ಯಕ್ತಿಯು ಮಾತಾಡಿರೋದು ಕೂಡ ವಿಡಿಯೋ ಕೂಡ ಇದೆ. ಏನಪ್ಪಾ ಅಂದ್ರೆ ಬಿಜಾಪುರ ಜಿಲ್ಲೆ ನಿಡಗುಂದಿ ತಾಲೂಕು ಗೊಳಸಂಗಿ ಗ್ರಾಮ ಅಂತ ಒಂದು ಸಣ್ಣ ಗ್ರಾಮದಲ್ಲಿ ಒಂದು ಅಪ್ಪಣ್ಣಪ್ಪ ದಳವಾಯಿ ಅಂತ ಒಂದು ಸ್ಕೂಲು, ಶಾಲೆಯಲ್ಲಿ ಓದೋ ಮಕ್ಕಳನ್ನ, ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡಿದ ಮೇಲೆ ಆ ಮಕ್ಳಿಗೆ ಹೋಗ್ಬಿಟ್ಟು ಮನೆಯಲ್ಲಿ ಅವ್ರ ಮನೆಯವ್ರು ಕರ್ಕೊಂಬಂದು ಗೊತ್ತಾದ ಮೇಲೆ ಎರಡು ಮನೆಯವ್ರು ಕೂತ್ಕೊಂಡು ಕ್ಷಮೆ ಕೇಳ್ಬಿಟ್ಟು ಮುಗಿದೋಯ್ತಂತೆ. ಯಾವುದು ಕೇಸ್ ಇಲ್ಲಂತೆ. ನೋಡಿ, ಹಂಗಾರೆ ಕೇಸ್ ಮುಗಿದೋಯ್ತು, ಹಂಗಾರೆ ಕೇಸ್ ಕ್ಲೋಸ್ ಆಗೋಯ್ತಾ? ನೋಡಿ, ಜನ ಗಲಾಟೆನೂ ಕೂಡ ಮಾಡಿದ್ದಾರೆ ಅಲ್ಲಿ. ತುಂಬಾ ಎಷ್ಟೇ ಮಾಡಿದ್ರು ಕೂಡ ಎಷ್ಟೇ ಕೇಸುಗಳನ್ನ ಮುಚ್ಚಾಕಿದ್ದಾರೆ. ಆ ಸರ್ಕಾರ ಜಾಗನ ಅವಂದಲ್ಲದು. ಈಗ ಸರ್ಕಾರಕ್ಕೆ ಅವನು ದಾನ ಬರೆದು ಕೊಟ್ಟ ಮೇಲೆ ಮುಗಿದೋಯ್ತು, ಅಲ್ಲಿ ಬರಂಗ ಇಲ್ಲ. ಯಾಕೆ ಬರ್ಬೇಕು? ಆಮೇಲೆ ಪಕ್ಕದ ಜಮೀನು ಒಂದು ಹೆಣ್ಮಗ ಅಲ್ಲಿ ಒಂದು ಹೆಂಗ್ಸಿದ್ದಾರೆ, ಅವ್ರ ಜಾಗನ ಒತ್ತುವರಿ ಮಾಡ್ಕೊಂಡು ಅದಕ್ಕೂ ಕೂಡ ಕಾಂಪೌಂಡ್ ಹಾಕ್ಸಿ ತನ್ನ ಅಧಿಕಾರ ಏನು ಚೇರ್ಮನ್ ಅನ್ಕೊಂಡು ತನ್ನ ಅಧಿಕಾರ ದರ್ಪದಿಂದ ಬಡವರು ಬಟ್ಟೆ ಮೇಲೆ ಕಲ್ಲು ಹಾಕಿ ಇವ್ರು ಈ ತರ ಮಾಡ್ಕೊಂಡಿರಂತ ಕಾನೂನು ಇದೆಯಾ? ಹಂಗಾರೆ ಇದಕ್ಕೋಸ್ಕರ ಸ್ವತಂತ್ರ ಬಂದಿದೆಯಾ ನಮಗೆ? ಹಂಗಾದ್ರೆ ಇವ್ರು ಮಾತ್ರ ಚೆನ್ನಾಗಿರ್ಬೇಕು, ಕಂಡವ್ರು ಬೇರೆಯವ್ರು ಹೆಂಗ್ ಬೇಕಾದ್ರೆ ಇರ್ಬೋದಾ? ಏನ್ರಿ ಇದು? ಯಾವ ರೀತಿ ಕಾನೂನು ರೀ? ಅದಕ್ಕೆ ತಕ್ಕನಂಗೆ ಪೊಲೀಸರು ಕೂಡ